ಈ ಕುಂಭಮೇಳ ಆಯಿತು ರಿಷಬ್ಜಿ, ಕುಂಭಮೇಳ ಆಯಿತು. ಕುಂಭಮೇಳ ಆದಾಗ ಆ ಕುಂಭಮೇಳ ನಂತರದಲ್ಲಿ ತಿರುಮಕೂಡಲು ನರಸೀಪುರ ಇದೊಂದು ಕುಂಭಮೇಳವನ್ನು ಮಾಡಿದ್ರು. ಸಿದ್ದರಾಮಯ್ಯನವ್ರು ಹೋಗಲಿಲ್ಲ, ಮಹದೇವಪ್ಪನವ್ರು ಅಲ್ಲೇ ಇದ್ದು ಹೋಗಲಿಲ್ಲ ಅದಕ್ಕೆ. ಸರಿ, ಹೋಗಿದ್ರು. ಅದಕ್ಕೆ ಸರಿ ಆಯ್ತು. ಲೇಟಾಗಿ ಹೋಗಿದ್ರಾ? ಹೋಗಿದ್ರು, ಮೊದಲನೇ ದಿವಸನೇ ಹೋಗಿದ್ರು. ಫೈನ್. ಡಿ ಕೆ ಶಿವಕುಮಾರ್ ಕ್ಷೇತ್ರದ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಹೋದರು, ಸಿದ್ದರಾಮಯ್ಯನವರು ಹೋಗಲಿಲ್ಲ. ದೊಡ್ಡ ಚರ್ಚೆ ಆಯಿತು. ಈಗ ಕಾವೇರಿ ಆರತಿ ಯಾರು ಹೋಗಿದ್ರಿ ನಿಮ್ಮ ಕಡೆಯಿಂದ? ನೋಡಿ, ನಿಮ್ಮಲ್ಲೇನೆ ಅರೆ ಹಿಂದೂಗಳು, ಮೃದು ಹಿಂದುತ್ವವಾದಿಗಳು RSS ಗೀತೆಯನ್ನು ಸದನದಲ್ಲಿ ಹಾಡೋರು ಇರಬೇಕಾದಾಗ ಅರ್ಧ ನಿಮ್ದು RSS ಸರ್ಕಾರ, ಅರ್ಧ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತನಾ? ನೋಡಿ, ಇದಕ್ಕೆ ಉತ್ತರ ಕೊಟ್ಬಿಡಿ ನನಗೆ. ಇವರು ಅಲ್ಲಿ ಹೋಗ್ಬಿಟ್ರೆ ನನಗೆ ಮುಸ್ಲಿಮರು ಓಟ್ ಆಗ್ತಾ ಇದ್ರೆ ಗತಿ ಏನು? ನೋಡಿ, ಎದೆ ಬಗ್ದಿ ತೋರಿಸ್ಬಿಟ್ಟು ನಾನು ಹಿಂದೂ ಅಂತ ಅವಶ್ಯಕತೆ ಇಲ್ಲ. ನಿಮ್ಗೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಮೊನ್ನೆನೂ ಹೇಳಿದ್ದು, ಇವತ್ತು ಹೇಳ್ತೀನಿ. ಸ್ವಂತ ದುಡ್ಡಿನಲ್ಲಿ ಸಿದ್ದರಾಮನ ಹುಂಡಿಯಲ್ಲಿ ಶ್ರೀರಾಮನ ದೇವಸ್ಥಾನ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ. ಯಾರು? ಇದೇ ಸಿದ್ದರಾಮಯ್ಯನವರು ಅವರ ಊರಿನಲ್ಲಿ ಸ್ವಂತ ದುಡ್ಡಿನಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಿದ್ದಾರೆ. ಸೆಕೆಂಡ್, ಅವ್ರಿಗೆ ಬಂದಿದ್ದ ಬೆಳ್ಳಿ ಉಡುಗೊರೆಯನ್ನೆಲ್ಲ ವಾಪಸ್ ನೀಡಿ ಮಹದೇಶ್ವರನ ಬೆಟ್ಟಿಗೆ ಒಂದು ರಥೋತ್ಸವ ಮಾಡಿದೆ. ಎದೆ ಬಗದಿ ನಾನು ಹಿಂದೂ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಕಾರ್ಯದಲ್ಲಿ ಬಸವಣ್ಣ ತತ್ವವನ್ನು ಫಾಲೋ ಮಾಡಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಒಂದು ಧ್ಯೇಯ ವಾಕ್ಯ ಇಟ್ಕೊಂಡು ನಾವು ಆಡಳಿತ ನೀಡಿದ್ದೀವಿ. ನಾವು ಎಲ್ಲರೂ ಸಮಾನರೇ. ನಾವು ಎದೆ ಬಗ್ದಿ ತೋರಿಸ್ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಾವು ಮಾಡೋ ಕಾರ್ಯದಲ್ಲಿ ಹಿಂದೂಯಿಸಮ್ ಇದೆ, ಹಾಗಾಗಿ ನಾವು ಹಿಂದೂಯಿಸಮ್ ಇದೆ. ಪಿಕ್ ಅಂಡ್ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ, ಇನ್ನೊಂದು ನಿಮಗೆ ನಿಮ್ಮನ್ನೇ ಕೇಳ್ಬಿಡ್ತೀವಿ ಕಶ್ಯಪ್ಜಿ. ಈಗ ಅವ್ರು ಏನು ಕೇಳ್ತಾರೆ ಅಂದರೆ, ಈ ಹಿಂದೂಗಳ ವಿಚಾರ ನೀವು ಮಾತಾಡಿದ್ರೆ ಇಲ್ಲಿ ಇದೇ ಮುಸ್ಲಿಮರು ಅವ್ರ ಹಬ್ಬಗಳು ಬಂದಾಗ ಅನೇಕ ರೋಡ್ಗಳು ಬ್ಲಾಕ್ ಮಾಡಿಬಿಡ್ತಾರೆ, ಜೋರಾಗಿ ಮಸೀದಿಗಳ ಮುಂದೆ ಪ್ರಾರ್ಥನೆ ಮಾಡ್ತಿರ್ತಾರೆ, ಸುಮಾರು ಜನ ಒಟ್ಟಿಗೆ ಹೋಗ್ತಿರ್ತಾರೆ, ಸಾರ್ವಜನಿಕವಾಗಿ ತೊಂದರೆ ಆಗುತ್ತೆ. ಅವಾಗ ಅವ್ರಗಳ ಮೇಲೆ ಮದ್ರಸ ಒಳಗಡೆ ಏನಾಗುತ್ತೆ ಅದರ ಮೇಲೆ, ಮಸೀದಿ ಒಳಗಡೆ ಏನಾಗುತ್ತೆ ಅದರ ಮೇಲೆ ನಯ ಪೈಸೆ ಕ್ರಮ ಇಲ್ಲ. RSS ಒಳಗಡೆ ಏನೋ ಬಿತ್ತು ಬಿಡ್ತಾರೆ, ತಲೆ ಒಳಗಡೆ ಏನೋ ತುಂಬಾಕ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಅಂತ. ಒಂದು ಧರ್ಮವನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಿ ನೀವು. ನೋಡಿ, ಯಾವ ಒಂದು ಸಂಘಟನೆ ಕೂಡ ಇಲ್ಲೀಗಲ್ ಆಗಿ ಆಕ್ಟಿವಿಟೀಸ್ ಮಾಡೋಂಗಿಲ್ಲ. ಕರ್ನಾಟಕದ ಕಾನೂನನ್ನು ಪಾಲಿಸಬೇಕು ಯಾವುದೇ ಸಂಘಟನೆ. ಅವ್ರು ಪಾಲಿಸಿಲ್ಲ ಅಂತ ಹೇಳಿದಾರಾ? ಯಾರು? RSS ಅವರು ನಾವು ಪಾಲಿಸ್ತಾ ಇಲ್ಲ ಅಂತ ಹೇಳಿದಾರ? ಅವರು ಎಲ್ಲಿ ಪಾಲಿಸಿದ್ದಾರೆ? ನಾವು ಉದಾಹರಣೆಗಳು ಕೊಟ್ಟನಲ್ಲ. ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತೀರಾ ಅವರು? ಇಲ್ಲಿಗಲ್ ಟ್ರೈನಿಂಗ್ ಕೊಡ್ತೀರಾ ಅವ್ರಿಗೂ. ನಾವು ರಾಮ್ ಸೇನೆಗೂ ನಮಗೂ ಸಂಬಂಧ ನೋಡಿ. ಇವಾಗ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ನೆಂಟ್ರು ಇರ್ತಾರೆ, ಪಕ್ಕದ ಮನೆಯವ್ರು ಕೂತಿರ್ತಾರೆ. ನಮ್ಮನೆಗೆ ಯಾರೋ ಬಂದಾಗ ಅವ್ರು ನಮ್ಮ ಪಕ್ಕದ ಮನೆ ನೆಂಟ್ರಲ್ಲ ಅಂತ ನಾವ್ ಹೇಳ್ತೀವಿ. ಅಲ್ಲಿ ಹೋಗಿ ಕೂತಿರ್ತಾರೆ ಅವ್ರು ಅಷ್ಟೇ, ಅವ್ರು ನಮ್ಮ ನೆಂಟ್ರೆ ಅವರು. ಶ್ರೀರಾಮ್ ಸೇನೆ ಇರಲಿ, ಬಜರಂಗ್ ದಳದವ್ರು ಭಾರತದ ನ್ಯಾಯಾಂಗ ವ್ಯವಸ್ಥೆ ಅನೇಕ ಪ್ರಕರಣಗಳಲ್ಲಿ ತೀರ್ಪನ್ನು ಬರೀಬೇಕಾದ್ರೆ ಒಂದು ಮಾತು ಹೇಳುತ್ತದೆ, ಸಾಕ್ಷ್ಯಾಧಾರಗಳ ಕೊರತೆ ಅಂತ. ನ್ಯಾಯಾಂಗ ನಾನು ಮಾತಾಡ್ತಿರೋದು ನಮ್ಮ ಕಲ್ಪನೆಗಳಿಗೆ. ನಮ್ಮ ಕಲ್ಪನೆ ಅಲ್ಲ, ನಮ್ಮ ಕಣ್ಣಾರೆ ನಡೆದಿರೋ ಕೊಲೆ, ನಾನು ಕಣ್ಣಲ್ಲಿ ನೋಡಿದ್ದೀನಪ್ಪ ಕೊಲೆ, ಇವನೇ ಸಾಯಿಸ್ತಾ ಅನ್ನೋದಕ್ಕೂ ಕೂಡ ಸಾಕ್ಷಿ ಸಿಕ್ಕಿಲ್ಲ ಅಂತ ಬಿದ್ದೋಗ್ಬಿಡ್ತಾವ್ರಿ ಕೇಸ್ಗಳು. ನೋಡಿ, ನಾವು ನೀವು ಹೇಳ್ದಂಗೆ ಕಣ್ಣಾರೆ ನೋಡಿರುವ, ಕಣ್ಣಾರೆ ಮುಂದೆ ನಡೆದಿರುವ ಘಟನೆಗಳು ಉತ್ತರ ಕನ್ನಡದಲ್ಲಿ ನಿಮಗೆ ಗೊತ್ತು. ಒಂದ್ ನಿಮಿಷ ಅಲ್ಲ, ಇವಾಗ ನಿಮ್ಗೆ ಮದ್ದೂರಿನಲ್ಲಿ ನಿಮ್ಮ ಸಂಘಟನೆ ಬಿಡ್ರಿ. ಉತ್ತರ ಕನ್ನಡದಲ್ಲಿ ಎಲ್ಲಿ ಗನ್ ಟ್ರೈನಿಂಗ್? ನಾವು ಉತ್ತರ ಕರ್ನಾಟಕದವನೇ. ಉತ್ತರ ಕರ್ನಾಟಕದ ಯಾವ ಊರಲ್ಲಿ ಎಲ್ಲಿ ಗನ್ ಟ್ರೈನಿಂಗ್ ನಡೆದಿದೆ ಹೇಳ್ಬಿಡ್ರಿ. ಬಾಗಲಕೋಟೆಯಲ್ಲಿ 2024ರಲ್ಲಿ FIR ಏನಕ್ಕಾಯ್ತು? ಶ್ರೀರಾಮ ಸೇನೆ. ನೀವು ಅನ್ಬೋದು, ನಾ ಶ್ರೀರಾಮ ಸೇನೆ VHP ನಮ್ಮವರಲ್ಲ ಅಂತ. ಅಟ್ ದಿ ಎಂಡ್ ಆಫ್ ನಿಮ್ಮ ಕೂಸೆ ಅವರು, ನಿಮ್ಮ ಕೂಸೆ ಶ್ರೀರಾಮ್ ಸೇನೆ, ನಿಮ್ಮ ಕೂಸೆ ಬಜರಂಗ ದಳ RSS ಕೂಸೆ, BJP ನಿಮ್ಮ ಕೂಸೆ, ಇವರೆಲ್ಲ ನಿಮ್ಮ ಕೂಸುಗಳೇ. ನಿಮ್ಮ ಕೂಸಿನಿಂದ ಹೊರಗಡೆ ಬಂದು ಉತ್ಪಾದನೆ ಆಗಿರೋ ಸಾವಿರಾರು ಫ್ಯಾಕ್ಟ್ರಿಗಳಿದು, ಹೇಟ್ ಫ್ಯಾಕ್ಟ್ರಿಗಳು. ಅರುಣ್ ಜೋಶಿ ಅವರು, ನಾನು ಕೇಳ್ತಿರೋದು, ಈಗ ಸರ್ಕಾರದ ಕಲ್ಪನೆಯಲ್ಲಿಯೋ ಅಥವಾ ಕಾಂಗ್ರೆಸ್ನ ಕಲ್ಪನೆಯಲ್ಲಿಯೋ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಲ್ಲಿಯೋ ನೀವೇನೋ ಬಿತ್ತುತ್ತೀರಿ, ನಿಮ್ಮ ಚಟುವಟಿಕೆಗಳಿಗೆ ಒಂದು ಪರ್ಮಿಷನ್ ತೊಗೊಂಬಿಡಿ ಅಂತ ಇದೆ. ಈಗ ಬ್ಯಾನ್ ಅಲ್ಲ, ನಿರ್ಬಂಧ ಬೇರೆ, ನಿಷೇಧ ಬೇರೆ. ಸೊ ಹೀಗಿದ್ದಾಗ ಈ ಪರ್ಮಿಷನ್, ನಾನು ಪಥಸಂಚಲನ ಮಾಡ್ತಾ ಇದ್ದೀನಿ ಇವತ್ತು, ನೋಡಪ್ಪ ನನಗೆ ಒಂದು ಆವರಣ ಬೇಕು, ನನಗೆ ನನ್ನೊಂದು ಪ್ರಾರ್ಥನೆ ಇದೆ, ಪ್ರೇಯರ್ ಇದೆ, ನನ್ನೆಲ್ಲ ಒಟ್ಟಿಗೆ ಸೇರಬೇಕಾಗಿದೆ, ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ಬಂದಾಗ ಪರ್ಮಿಷನ್ ತಗೊಳ್ಳುವುದರಲ್ಲಿ ನಿಮಗೆ ತಕರಾರು ಏನಾದರೂ ಇದೆಯಾ? ಸರಿ, ಅನೇಕ ಕಡೆ ಈಗ ಕಾಲೇಜ್ ಗ್ರೌಂಡ್ಗಳನ್ನ ಉಪಯೋಗ ಮಾಡಬೇಕಾದ್ರೆ, ರೋಡ್ನಲ್ಲಿ ಪಥಸಂಚಲನ ಹೋಗಬೇಕಾದ್ರೆ ಆಸ್ ಅಡ್ವೊಕೇಟ್ ನಾನೇ 10 ಸಲ ಲೆಟರ್ ಕೊಟ್ಟು RSS ಪರ್ಮಿಷನ್ ಅದನ್ನೇ ಈಗ ಮಾಡಬಹುದಲ್ಲ. ಈ ಸ್ಪೆಷಲ್ ಆಗಿ ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಒಂದಿಷ್ಟು ಪರ್ಮಿಷನ್ ತಗೋತಾರೆ. ಎಲ್ಲೂ ತಗೊಳ್ಳಾರ್ದೆ ಮೈಕ್ ಹಚ್ಚಿದ್ರೆ ಮೈಕ್ ಪರ್ಮಿಷನ್ ನಾವು ತಗೋಬೇಕು. ನೀವು ಆಟ ಆಡಕ್ ಪರ್ಮಿಷನ್ ತಗೊಳ್ಳಿ, ಕತೆ ಹೇಳಕ್ ಪರ್ಮಿಷನ್ ತಗೊಳ್ಳಿ, ಸುಭಾಷಿತ ಹೇಳಕ್ ಪರ್ಮಿಷನ್ ತಗೊಳ್ಳಿ, ವಚನ ಹೇಳಕ್ ಪರ್ಮಿಷನ್ ತಗೋರಿ. ಮುಂಜಾನೆ ಎದ್ದು ಮಹಾಪುರುಷರ ಹೆಸರು ತಗೋತೀವಿ, ಅಂಬೇಡ್ಕರ್ ಆದಿಯಾಗಿ, ಸಾವರ್ಕರ್ ಆದಿಯಾಗಿ, ಮಹಾತ್ಮ ಗಾಂಧಿ ಆದಿಯಾಗಿ ಎಲ್ಲ ಹೆಸರು ತಗೋತೀವಿ. ಜನ ಹೇಳಲ್ಲ, ನೀವು ಹೇಳ್ತಾ ಇದ್ದೀರಿ. ನಾನು RSS ಬಗ್ಗೆ ಡಿಬೇಟ್ ಮಾಡಿದಾಗ ಅವ್ರು ಒಂದು ಮಾತು ಹೇಳ್ತಾರೆ, ದಯವಿಟ್ಟು
ಯಾರ್ಯಾರು ಹಿಂಗೆ ನಾನು ಅಪೋಸ್ ಮಾಡ್ತಿದ್ದೀರೋ ನಮ್ಮ ಶಾಖೆಗಳಿಗೆ ಒಂದು ದಿನ ಆದ್ರೂ ಬಂದು ಹೋಗಿ ನೀವು 24 hours ಕಣ್ಣಾರೆ ಅದನ್ನ ನೋಡಿ ನೀವು You come ನೋಡಿದೆ 24 hours. ಶಾಖೆಗಳಿಗೆ ಹೋಗಿರಲ್ಲ ನೀವು ಆಚೆ ಕಾಂಪೌಂಡ್ ಆಚೆ ನಿಂತ್ಕೊಂಡು ಕಲ್ಪನೆಗಳಲ್ಲೇ ಮುಳುಗೋಗಿದ್ದೀರಿ ಅಂತ. ಉದಾಹರಣೆಗೆ ಓಕೆ ಚೈನಾ ವಾರ ಆದ್ಮೇಲೆ ನೆಹರು ಅವರೇ RSS ಅವ್ರನ್ನ ಪರೇಡ್ ಕರು ಗಣರಾಜ್ಯೋತ್ಸವ ಪರೇಡ್ಗೆ ಯಾಕೆ ಕರೆದ್ರು? ಓಕೆ ಅವಾಗ ಈಗ ಬಿಟ್ಬಿಡಿ, ಅವಾಗ RSS ಸ್ಟ್ರಾಂಗ್ ಇರಲಿಲ್ಲ, ಬಿಜೆಪಿ ಇರಲಿಲ್ಲ, ಜನಸಂಘ ಇತ್ತು, 2-4 MP ದೇಶದ ಸಂಬಂಧ RSS ಮಾಡಿದ ಕೆಲಸ ನೋಡಿ ನೆಹರು ಅವರು ಅದನ್ನ ಪರೇಡ್ ಕರೆದ್ರು ಅಫಿಷಿಯಲಿ. ಇದುವರೆಗೂ ನನಗೆ ತಿಳಿದ ಪ್ರಕಾರ, ಇಫ್ ಐ ಆಮ್ ರಾಂಗ್ ಐ ಆಮ್ ರೆಡಿ ಟು ರೆಕ್ಟಿಫೈ, ಯಾವುದೇ ಒಂದು ಸರ್ಕಾರಿಯೇತರ ಸಂಸ್ಥೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಆರ್ಗನೈಸ್ಡ್ ಆಗಿ ಭಾಗವಹಿಸಿರೋದು ಒಂದೇ ಉದಾಹರಣೆ, RSS ಒಂದೇ. ಯಾಕೆ ಕರೆದ್ರು? ಅವಾಗ ಯಾಕೆ ಯಾರು ವಿರೋಧ ಮಾಡಲಿಲ್ಲ ಇವರು? ನೋ ಕ್ವಶನ್. ಹಾಗೆ ಬಿಜೆಪಿ ಹೋಗಿ ಬಂದು ನೆಹರುಗೆ ಬೈತಾ ಇರ್ತಾರೆ ಅಂತ ಒಳ್ಳೆ ಅವರ ಕೆಲವು ಹೋಗಿ ಬಂದು ನೆಹರು ಬೋಳು ತಲೆ ಅಂದ್ರು, ಅದ್ಯಾವ್ದೋ ಎಲ್ಲದಕ್ಕೂ ಅಲ್ಲ. ನೆಹರು ಬಗ್ಗೆ ಹೆಸರು ಹೇಳ್ದೆ ನಿಮ್ಮದೇ ನಾಯಕರದು ಒಂದೇ ಒಂದು ಭಾಷಣ ಕಂಪ್ಲೀಟ್ ಆಗಲ್ಲ ಸರ್. ಕಂಪ್ಲೀಟ್ ಆಗಿಲ್ಲ. ಕೆಲವು ವಿಷಯಗಳಿಗೆ ನೆಹರು ಅವ್ರ ವಿರೋಧ ಇರಬಹುದು. ಓಕೆ ಒಳ್ಳೇದು ಮಾಡಿದ್ ಒಳ್ಳೇದನ್ನಲ್ಲ, ಪರೇಡ್ ಕರೆದಿದ್ರೆ ವಿ ಅಪ್ರಿಸಿಯೇಟ್ ದಟ್. ಅದನ್ನು ಅದು ಹೇಳಬಾರ್ದು. ಹಾಗಿದ್ರೆ ಪಟೇಲ್ರ ಕಾಲಿಗೆ ಬಿದ್ದು ಬ್ಯಾನ್ ವಾಪಸ್ ತಗೊಂಡ್ರು, ಪಟೇಲ್ರ ಕಾಲಿಗೆ ಬಿದ್ರು RSS ಅವ್ರು ಬಂದು ಅಂತ. ಪಟೇಲ್ ಯಾಕೆ ಒಪ್ಪಿದ್ರು ಹಾಕಿದ್ರೆ? ಅಂದ್ರೆ ಇವು ಅಪೋಸ್ ಪಟೇಲ್ ಅಥವಾ ನೀವು ಪಟೇಲ್ ತಪ್ಪಂತೀರಾ? ಓಕೆ ಹಂಗಾರೆ ಇವ್ರು ಯಾರ್ದೋ ಕೈ ಕಾಲು ಹಿಡ್ಕೊಂಡು ಮತ್ತೆ ಬ್ಯಾನ್ ಅನ್ನ ಅಪ್ಲಿಫ್ಟ್ ಮಾಡಿ ಪಟೇಲ್ ಅಷ್ಟು ಉಕ್ಕಿನ ಮನುಷ್ಯ ಕಾಲ್ ಬಿದ್ದುಬಿಟ್ರೆ ಒಪ್ಬಿಡ್ತಿದ್ರ? ಓಕೆ ಎಲ್ಲಿದೆ ಸಾಕ್ಷಿ ಪಟೇಲ್ ಕಾಲ್ ಬಿದ್ರ? ಪಟೇಲ್ ವಾಸ್ ವೆರಿ ಮಚ್ ಇನ್ಕ್ಲೈನ್ಡ್ ಟುವರ್ಡ್ಸ್ ದ ಆಕ್ಟಿವಿಟೀಸ್ ಆಫ್ RSS ಆಫ್ಟರ್ ಇನ್ಕ್ವೈರಿ. ಇನ್ಕ್ವೈರಿ ಆದ್ಮೇಲೆ ಅದನ್ನ ಒಪ್ಪಿದ್ರು. ಬರೀ ಒಂದು ಬ್ಯಾನ್ ಕ್ಯಾನ್ಸಲ್ ಆಗಿಲ್ಲ, ಎಮರ್ಜೆನ್ಸಿ ನಂತರ ಬ್ಯಾನ್ ಹೋಯ್ತು. ಗೋಡ್ಸೆ ಬಿಲಾಂಗ್ಸ್ ಟು RSS ಆರ್ ನಾಟ್? I am not at the time of Godse, I am not working at RSS, but he claims that he is an independent man. ನೀವು ನೆಹರು ಟೈಮ್ ಅವರು ಅಲ್ಲ ಸರ್. ನೀವು ಇತಿಹಾಸ ಇದೆ, ಅದು ಕಾಣಿಸ್ತದೆ. ಇಡೀ ಎಲ್ಲ ಅವರ ಕೋರ್ಟ್ ಕೇಸಿನ ಎಂಟೈರ್ ಆರ್ಗ್ಯುಮೆಂಟ್ ಕೇಳಿ ಎಲ್ಲಿ ಅವರು RSS ಅಂತ ಹೇಳಿಲ್ಲ. ನಂದು ಇಲ್ಲಿ ಪ್ರಶ್ನೆ ಇರೋದು ಸರ್, ನೀವು ಎಷ್ಟು ಸುತ್ತಿ ಬಳಸಿದ್ರು ಕೂಡ ಈ ಚುನಾವಣೆಗೆ ಬಂದು ನಿಂತ್ಕೊಳ್ಳೋ ವಿಷಯಗಳು ಸರ್ ಅನೇಕವಿವೆ ಇಲ್ಲಿ. ಆ ಚುನಾವಣೆ ಕಾರಣದಿಂದಾಗಿ, ಕೆಲವು ಸಮುದಾಯಗಳನ್ನ ಓಲೈಸುವ ಕಾರಣದಿಂದಾಗಿ ನಿಷೇಧ ಅಥವಾ ಪರ, ಈ ಎರಡು ವಿಚಾರಗಳು ಬರ್ತಿವೆಯಾ ಇಲ್ಲಿ ಅಂತ? ಇಲ್ಲ ರಮಾಕಾಂತ್, ಇದು ಚುನಾವಣೆಯ ಕಾರಣಕ್ಕಾಗುತ್ತೋ ಬೇರೆ ಇನ್ನೇನೇ ಕಾರಣಕ್ಕೆ ಆಗ್ಬೋದು. ಈ ಡಿಬೇಟು ಅಥವಾ ಈ ಸಂದರ್ಭ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಾನು ಈಗೇನು ಈ ಸಂದರ್ಭ ಸೃಷ್ಟಿಯಾಗಿದೆ, ಇದು ಡೆಮಾಕ್ರಸಿ ಮತ್ತು ಉಳಿಗಮಾನ್ಯ ಮೌಲ್ಯಗಳು ಇದರ ನಡುವಿನ ಸಂಘರ್ಷ. ಇದು ನಡೀಲಿ, ಈ ಸಂಘರ್ಷ ನಡೀಲಿ. ಈ ತಾತ್ವಿಕತೆ ಜನಸಾಮಾನ್ಯರ ಮಟ್ಟಕ್ಕೆ ಹೋಗಿ ಕಾನೂನಾತ್ಮಕವಾಗಿ ಫೈಟ್ ಮಾಡಬೇಕು ಅವಕಾಶಗಳಿದ್ದ ಹೊರತಾಗಿಯೂ ಆಚೆನೆ ಬೀದಿಗಳಲ್ಲೇ ಇದು ಚರ್ಚೆಗಳಾಗ್ತಿದೆಯಲ್ಲ? ಅಲ್ಲ, ಖಂಡಿತ ಆಗ್ಲಿ. ಯಾರು ಹೋಗ್ಬೇಡಿ ಅಂತ ಹೇಳ್ತಿರಲ್ಲ, ಹಿಂಗ್ ಆಗ್ತಿದೆ ಸ್ವಾಮಿ, ಇಲ್ಲಿ ಇದು ಅನ್ಯಾಯ ನಡೀತಿದೆ, ಯಾರು ಬೇಕಾದ್ರೂ ಹೋಗ್ಬೋದಲ್ಲ. RSSಗೆ ಯಾವುದೇ ಮೈದಾನದಲ್ಲಿ ನೀವು ಸಭೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸರ್ಕಾರಿ ಶಾಲಾ ಮೈದಾನಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಸರು ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ತಗೊಂಡು ನಾನು ಅಂಬೇಡ್ಕರ್ ಸುಭಾಷಿತ ಇಲ್ಲ ಅದರಲ್ಲಿ ಹೇಳ ನಾನು ಅಂತ ಕೇಳ್ತಿರೋ ಅವರು. ಅಲ್ಲಲ್ಲ, ಆಟ ಆಡಿದ್ರೆ ಈಗ ಅವರು ವ್ಯಾಯಾಮ ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕಾ? ತೋರಿಕೆಗೋಸ್ಕರ ಮಾಡ್ಬೋದು, ಅದನ್ನ ನಂಬಿಕೆಯಿಂದ ಮಾಡೋಂತ. ನೀವು ತೋರಿಕೆ ಅಂತೀರ, ಶಿಸ್ತು ಅಂತಾರೆ ಪರ್ವತೀಶ್ ಅವರೇ. ಅಲ್ಲ, ಅವರು ಒಂದು ಮರೆ ಅಲ್ವಾ, ಮರೆ ಮಾಚೋದಕ್ಕೆ ಮಾಡ್ತಿರ್ಬೋದು. RSS ನ ಚಿಂತನೆಗಳೇನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದು ಜನಸಾಮಾನ್ಯರ ವಿಶ್ವಾಸವನ್ನ ವಿಚಾರಧಾರೆಗಳಲ್ಲಿ ಉಳುಕನ್ನ ಪಾರ್ವತೀಶ್ ಅವರು ಬಯಲುಗಳಿಲಿ ಅಂತ ಅಲ್ಲ, ಖಂಡಿತ ನಮ್ಮ ಗಮನಕ್ಕೆ ಬಂದಿರೋದನ್ನ ನಾವು ಮಾತಾಡ್ತೀವಿ. ನಾವು ಇದು ಕಾನೂನಾತ್ಮಕವಾಗಿ ನಾನು ಹೇಳ್ತಿರೋದು. ಪ್ರಭುತ್ವದ ಕೆಲಸ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಕಶ್ಯಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅರುಣ್ ಜೋಶಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಪಾರ್ವತೀಶ್ ಅವರೇ. ಇಂಥ ವಿಚಾರಧಾರೆಗಳು ಬಂದಾಗ ಇಲ್ಲಿ ನಿಷೇಧ ಇಲ್ಲ, ಕೆಲವು ವಿಚಾರಗಳಿಗೆ ನಿರ್ಬಂಧ ಮತ್ತು ಅನುಮತಿ ಅಂತ ಒಂದು ವಿಚಾರ ಬರ್ತಾ ಇದೆ. ಇದರ ಹಿಂದೆ ಈಗ RSS ಅಲ್ಲಿ ವಿಚಾರ ಬಂದಾಗ RSS ಅಲ್ಲಿ ಬೇರೆ ಪಾರ್ಟಿಯವರು ಇದ್ದಾರೆ, ಬೇರೆ ಪಾರ್ಟಿಗಳಲ್ಲಿಯೂ ಕೂಡ RSS ಕಡೆಯವರು ಇದ್ದಾರೆ ಅಂತ ಬಂದಾಗ ಇಲ್ಲಿ ವಿಚಾರಧಾರೆಗಳ ಸಂಘರ್ಷ ಎಲ್ಲವನ್ನೂ ಕೂಡ ನಾವು ಒಂದು 75 ವರ್ಷ 80 ವರ್ಷದ ಹಿಂಭಾಗಕ್ಕೆ ಸರಿದು 100 ವರ್ಷದ ಹಿಂಭಾಗ ಸರಿದು ಇಲ್ಲಿ ನೋಡ್ತಾ ಇದ್ದೀವ. ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ವಿಚಾರಧಾರೆಗಳು ಯಾವುದಾದ್ರೂ ಸಮಾಜಮುಖಿಯಾಗಿದೆಯಾ, ಸಮಾಜಕ್ಕೆ ವಿರುದ್ಧವಾಗಿದೆಯಾ ಅನ್ನೋದು ಕೂಡ ಪರಿಶೀಲನೆ ನಡೀಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.